ಬಿದ್ರು ಉತ್ಸವ ಸಮಿತಿ ಆಶ್ರಯದಲ್ಲಿ ಏಪ್ರಿಲ್ 9ರಿಂದ 12ರವರೆಗೆ 4 ದಿನಗಳ ಕಾಲ ವೈವಿಧ್ಯಮಯ ಸಾಂಸ್ಕೃತಿಕ ಮತ್ತು ಮನೋರಂಜನಾ ಕಾರ್ಯಕ್ರಮಗಳನ್ನೊಳಗೊಂಡ ಬಿದ್ರ ಉತ್ಸವವು ಸ್ವರಾಜ್ ಮೈದಾನದಲ್ಲಿ ಜರುಗಲಿದೆ ಎಂದು ಬಿದ್ರ ಉತ್ಸವ ಸಮಿತಿಯ ಅಧ್ಯಕ್ಷ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಏಪ್ರಿಲ್ 9ರಂದು ಸಂಜೆ 4 ಗಂಟೆಗೆ ಆಹಾರ ಮಳಿಗೆ ಮತ್ತು ಮನೋರಂಜನಾ ಆಟಗಳ ಉದ್ಘಾಟನೆ ನಡೆಯಲಿದೆ. ಅನಿಶಾ ಶೆಟ್ಟಿ ಕಾರ್ಕಳ ಕಾರ್ಯಕ್ರಮವನ್ನು ನಿರೂಪಿಸಲಿದ್ದಾರೆ. ಏಪ್ರಿಲ್ 10ರಂದು ಸಂಜೆ 6 ಗಂಟೆಗೆ ಚೇತನ್ ಜೈನ್ ತಂಡದಿಂದ ನೃತ್ಯ ಪ್ರದರ್ಶನವಿದೆ. ರಾತ್ರಿ 7:30ಕ್ಕೆ ಉತ್ಸವದ ಅಧಿಕೃತ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು, ಗಣೇಶ್ ಬಿ ಅಳಿಯೂರು ನಿರೂಪಣೆಯನ್ನ ಮಾಡಲಿದ್ದಾರೆ. ಏಪ್ರಿಲ್ 11ರಂದು ಸಂಜೆ 6 ಗಂಟೆಗೆ ಬಾಲ ಪ್ರತಿಭೆಗಳಾದ ಪ್ರಣತಿ ಜೋಶಿ ಮತ್ತು ಪ್ರಚೇತಾ ಜೋಶಿ ಅವರಿಂದ ಮ್ಯಾಜಿಕ್ ಪ್ರದರ್ಶನ ನಡೆಯಲಿದೆ. ಏಪ್ರಿಲ್ 12ರಂದು ಸಂಜೆ 6 ಗಂಟೆಗೆ ದಿನೇಶ್ ದೇವಾಡಿಗ ಅವರಿಂದ ನಾದವೈಭವ, ಸಂಜೆ 7 ಗಂಟೆಗೆ ಸಮಾರೋಪ ಸಮಾರಂಭ ಹಾಗೂ ರಾತ್ರಿ 9 ಗಂಟೆಗೆ ಅನೀಶ್ ಎಸ್ ನೇತೃತ್ವದ ತಂಡದಿಂದ ವೈವಿಧ್ಯಮಯ ನೃತ್ಯ ಪ್ರದರ್ಶನ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಹಾಗೆಯೇ 12ನೇ ತಾರೀಕು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ದಿನೇಶ್ ದೇವಾಡಿಗ ಅಶ್ವತ್ಥ ಇವರ ನಾದವೈಭವ 6 ಗಂಟೆಗೆ 7ಕ್ಕೆ ಸರಿಯಾಗಿ ಸಮಾರೋಪ ಸಮಾರಂಭ ನಡೆಯುತ್ತಿದೆ. ಮೂಡುಬಿದಿರೆಯ ಎಸ್ ಸಾರಥ್ಯದ ವೈವಿಧ್ಯಮಯ ನೃತ್ಯ ಕಾರ್ಯಕ್ರಮ ನಡೆಯುತ್ತಿದೆ. ಒಟ್ಟಾರೆಯಾಗಿ ಈ ಬಿದ್ರ ಉತ್ಸವದ ಪ್ರಮುಖ ಭಾಗ ಏನು ಅಂತ ಹೇಳಿದರೆ ಆಹಾರ ಉತ್ಸವ. ಬೇರೆ ಬೇರೆ ರೀತಿಯ ಖಾದ್ಯವಾದಂಥ ಪದಾರ್ಥಗಳು, ನಮ್ಮ ಏನು ತುಳುನಾಡಿನ ಪದಾರ್ಥಗಳು, ಹಾಗೆ ಬೇರೆ ಬೇರೆ ಹೊರನಾಡಿನ ಪದಾರ್ಥಗಳು. ಇವತ್ತು ಊರಿನ ನಾಟಿ ಕೋಳಿ ಸುಕ್ಕ ಇರ್ಬೋದು, ಗೋಧಿ ರೊಟ್ಟಿ ಇರ್ಬೋದು, ಹಾಗೆ ರವಾ ಫ್ರೈ ಇರ್ಬೋದು, ಹಾಗೆ ವೆಜಿಟೇಬಲ್ಗಳಲ್ಲಿ ಬೇರೆ ಬೇರೆ ರೀತಿಯ ಏನೇನು ಜನಗಳಿಗೆ ಬೇಕು ಅದನ್ನು ಕೊಡುವಂಥ ಆಹಾರ ಮಳಿಗೆಗಳು ಮುಖ್ಯವಾಗಿ ಇಲ್ಲಿ ಕಾಣಿಸುತ್ತಿದೆ. ಬೇರೆ ಬೇರೆ ರೀತಿಯ ವೈವಿಧ್ಯವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಮಕ್ಕಳಿಗೆ, ಪುಟಾಣಿಗಳಿಗೆ, ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ರೀತಿಯ ಮೆರುಗನ್ನು ಕೊಡುವಂಥ, ನಾವು ನೋಡಿದಾಗ ನಮ್ಮ ಕನ್ನಡದಲ್ಲಿ ಎಲ್ಲ ನೋಡಿದಾಗ ತೊಟ್ಟಿ ಪ್ರತಿಯೊಂದು ಸಹ ಬೇರೆ ಬೇರೆ ಜಾಗಗಳಲ್ಲಿ ನಡೆಯುತ್ತದೆ. ಮತ್ತು ಈ ಒಂದು ಕಾರ್ಯಕ್ರಮ ನಮ್ಮ ಫುಡ್ ಫೆಸ್ಟಿವಲ್ ಅಂದರೆ ಆಹಾರ ಮಳಿಗೆಗಳು ಇಲ್ಲಿ ನಮ್ಮ ನವಮಿ ಪಂಚಾರತ್ನ ಹೋಟೆಲ್ನಿಂದ ಹಿಡಿದು ರಸ್ತೆಯ ಭಾಗದಲ್ಲಿ ಅಲ್ಲಿ ಮಳಿಗೆಗಳನ್ನು ತಲೆಯಿಂದ ಕನ್ನಡ ಭವನಗಳಿಗೆ ರಸ್ತೆಗಳ ಭಿತ್ತಿಯಲ್ಲಿ ಮಾಡ್ತೇವೆ. ಈ ಸಂದರ್ಭದಲ್ಲಿ ಸಮಿತಿಯ ಸಂಚಾಲಕ ಹರೀಶ್ ದೇವಾಡಿಗ, ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಶೆಟ್ಟಿಗಾರ್, ಗೌರವ ಸಲಹೆಗಾರ ರಂಜಿತ್ ಪೂಜಾರಿ, ಸಾಂಸ್ಕೃತಿಕ ಕಾರ್ಯಕ್ರಮದ ಸಂಚಾಲಕ ಗಣೇಶ್ ಬಿ ಅಳಿಯೂರು ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.